ನಮಸ್ತೆ. ಇವತ್ತು ಸಾಯಂಕಾಲದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ಇವತ್ತು ನಮ್ಮ ಮಗಳ ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಾವು ಸೇರಿ ಡೆಕೋರೇಷನ್ ಮಾಡ್ತಾ ಇದ್ವಿ. ಇದು 2ನೇ ವರ್ಷದ ಬರ್ತಡೇ ಆಗಿತ್ತು ನಮ್ಮ ಮಗಳದು. ಲಾಸ್ಟ್ ಇಯರ್ ಕೂಡ ಸಿಂಪಲ್ ಆಗಿ ಮಾಡಿದ್ವಿ. ಈ ವರ್ಷನೂ ಕೂಡ ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನನ್ನ ಮಗ ತನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಹೇಳ್ಬಿಟ್ಟು ಕೇಕ್ ತರಿಸೋಣ ಅಂತ ಹೇಳಿದ. ಹಾಗಾಗಿ ಕೇಕ್ ಕೂಡ ತರಿಸಿದ್ವಿ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಹಾಗೆ ಸಾಯಂಕಾಲನೂ ಕೂಡ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ನಲ್ಲ, ಅವ್ರಿಗೆ ಕೇಕ್ನೆಲ್ಲ ಕೊಡಿಸ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಸ್ವೀಟು ಮತ್ತು ಖಾರನ ಕೊಡಿಸಿ ಹಾಗೆ ಜ್ಯೂಸ್ ಕೂಡ ಎಲ್ಲ ತಿಂದಾದ್ಮೇಲೆ ಮಕ್ಕಳು ಸೇರಿದ ಮೇಲೆ ಕೇಳಬೇಕಲ್ಲ, ಡ್ಯಾನ್ಸ್ ಬೇಕಂತ ಅಂದಿದ್ರು. ಹಾಗಾಗಿ ನಮ್ಮ ಮನೆಯವರು ಡ್ಯಾನ್ಸ್ ಹಾಡನ್ನು ಹಾಕಿಕೊಟ್ಟಿದ್ರು, ಕುಣಿತಾ ಇದ್ರು. ಅದ್ರ ಜೊತೆಗೆ ನನ್ನ ಮಗಳು ಬರ್ತಡೇ ಗರ್ಲ್ ಕೂಡ ಅವಳು ಕೂಡ ಕುಣಿತಾ ಇದ್ಲು. ಈ ರೀತಿ ಮಕ್ಕಳು ಕುಣಿಯೋದನ್ನು ನೋಡೋದೇ ಒಂದು ರೀತಿ ಖುಷಿ ನೋಡಿ ನಮಗೆ. ವಿಡಿಯೋ ನೋಡಿದವರೆಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಇವತ್ತು ಸಾಯಂಕಾಲದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ಇವತ್ತು ನಮ್ಮ ಮಗಳ ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಾವು ಸೇರಿ ಡೆಕೋರೇಷನ್ ಮಾಡ್ತಾ ಇದ್ವಿ. ಇದು 2ನೇ ವರ್ಷದ ಬರ್ತಡೇ ಆಗಿತ್ತು ನಮ್ಮ ಮಗಳದು. ಲಾಸ್ಟ್ ಇಯರ್ ಕೂಡ ಸಿಂಪಲ್ ಆಗಿ ಮಾಡಿದ್ವಿ. ಈ ವರ್ಷನೂ ಕೂಡ ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನನ್ನ ಮಗ ತನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಹೇಳ್ಬಿಟ್ಟು ಕೇಕ್ ತರಿಸೋಣ ಅಂತ ಹೇಳಿದ. ಹಾಗಾಗಿ ಕೇಕ್ ಕೂಡ ತರಿಸಿದ್ವಿ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಹಾಗೆ ಸಾಯಂಕಾಲನೂ ಕೂಡ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ನಲ್ಲ, ಅವ್ರಿಗೆ ಕೇಕ್ನೆಲ್ಲ ಕೊಡಿಸ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಸ್ವೀಟು ಮತ್ತು ಖಾರನ ಕೊಡಿಸಿ ಹಾಗೆ ಜ್ಯೂಸ್ ಕೂಡ ಎಲ್ಲ ತಿಂದಾದ್ಮೇಲೆ ಮಕ್ಕಳು ಸೇರಿದ ಮೇಲೆ ಕೇಳಬೇಕಲ್ಲ, ಡ್ಯಾನ್ಸ್ ಬೇಕಂತ ಅಂದಿದ್ರು. ಹಾಗಾಗಿ ನಮ್ಮ ಮನೆಯವರು ಡ್ಯಾನ್ಸ್ ಹಾಡನ್ನು ಹಾಕಿಕೊಟ್ಟಿದ್ರು, ಕುಣಿತಾ ಇದ್ರು. ಅದ್ರ ಜೊತೆಗೆ ನನ್ನ ಮಗಳು ಬರ್ತಡೇ ಗರ್ಲ್ ಕೂಡ ಅವಳು ಕೂಡ ಕುಣಿತಾ ಇದ್ಲು. ಈ ರೀತಿ ಮಕ್ಕಳು ಕುಣಿಯೋದನ್ನು ನೋಡೋದೇ ಒಂದು ರೀತಿ ಖುಷಿ ನೋಡಿ ನಮಗೆ. ವಿಡಿಯೋ ನೋಡಿದವರೆಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಇವತ್ತು ಸಾಯಂಕಾಲದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ಇವತ್ತು ನಮ್ಮ ಮಗಳ ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಾವು ಸೇರಿ ಡೆಕೋರೇಷನ್ ಮಾಡ್ತಾ ಇದ್ವಿ. ಇದು 2ನೇ ವರ್ಷದ ಬರ್ತಡೇ ಆಗಿತ್ತು ನಮ್ಮ ಮಗಳದು. ಲಾಸ್ಟ್ ಇಯರ್ ಕೂಡ ಸಿಂಪಲ್ ಆಗಿ ಮಾಡಿದ್ವಿ. ಈ ವರ್ಷನೂ ಕೂಡ ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನನ್ನ ಮಗ ತನ್ನ ಫ್ರೆಂಡ್ಸ್ನೆಲ್ಲ ಕರಿತೀನಿ ಅಂತ ಹೇಳ್ಬಿಟ್ಟು ಕೇಕ್ ತರಿಸೋಣ ಅಂತ ಹೇಳಿದ. ಹಾಗಾಗಿ ಕೇಕ್ ಕೂಡ ತರಿಸಿದ್ವಿ. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಹಾಗೆ ಸಾಯಂಕಾಲನೂ ಕೂಡ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ನಲ್ಲ, ಅವ್ರಿಗೆ ಕೇಕ್ನೆಲ್ಲ ಕೊಡಿಸ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಸ್ವೀಟು ಮತ್ತು ಖಾರನ ಕೊಡಿಸಿ ಹಾಗೆ ಜ್ಯೂಸ್ ಕೂಡ ಎಲ್ಲ ತಿಂದಾದ್ಮೇಲೆ ಮಕ್ಕಳು ಸೇರಿದ ಮೇಲೆ ಕೇಳಬೇಕಲ್ಲ, ಡ್ಯಾನ್ಸ್ ಬೇಕಂತ ಅಂದಿದ್ರು. ಹಾಗಾಗಿ ನಮ್ಮ ಮನೆಯವರು ಡ್ಯಾನ್ಸ್ ಹಾಡನ್ನು ಹಾಕಿಕೊಟ್ಟಿದ್ರು, ಕುಣಿತಾ ಇದ್ರು. ಅದ್ರ ಜೊತೆಗೆ ನನ್ನ ಮಗಳು ಬರ್ತಡೇ ಗರ್ಲ್ ಕೂಡ ಅವಳು ಕೂಡ ಕುಣಿತಾ ಇದ್ಲು. ಈ ರೀತಿ ಮಕ್ಕಳು ಕುಣಿಯೋದನ್ನು ನೋಡೋದೇ ಒಂದು ರೀತಿ ಖುಷಿ ನೋಡಿ ನಮಗೆ. ವಿಡಿಯೋ ನೋಡಿದವರೆಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.